ಶೇಪ್ ಕೊಡ್ತಿದ್ರೆ ಬೇಡ ಶೇಪ್ ಕೊಡ್ತಿದ್ರೆ ಬೇಡ ಅಂತ ವ್ಲಾಗ್ ಇಷ್ಟ ಬೇಡ. ನೀನೇ ಬಾಮು ಬಾಮು ಡಮ್ಮನಕ್ಕೆ ಹಿರೋಶಿಮಾ ನಾಗಸಾಕಿ. ತಗೊಂಡ್ಬಿಟ್ರಿ ಬೇಗ ಬೇಗ ಬಂದು ಟ್ರಿಪಲ್ ಕ್ವೀನ್ ತಗೊಂಡಿದ್ದೀನಿ. ನಮ್ಮ ಮಮ್ಮಿ ಪೈನಾಪಲ್ ಅಂದರೆ ನಿಮ್ಗೆ ಪೈನಾಪಲ್ ತಿಂಡಿ ಪೈನಾಪಲ್ ಬೋರು ಚಿಕ್ಕ ವಯಸ್ಸಿಂದ. ಸೊ ಅದಕ್ಕೆ ನಾವು ಟ್ರಿಪಲ್ ಕ್ವೀನ್ ತೊಗೊಂಡಿದ್ದೀವಿ. 3 ಫ್ಲೇವರ್ ಇರುತ್ತೆ ಅಷ್ಟೇ. ನಮ್ಮ ಮಮ್ಮಿ ಆಟೋಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ಮನೆಗೆ ಬಂದಾಯಿತು. ಬರ್ತಾನೆ ಕೇಕ್ ತೊಗೊಂಬಂದ್ರಿ. ಯಾವುದೂ ಅದೇ ಟ್ರಿಪಲ್ ಕ್ವೀನ್ ಆಗಲಿ ಹೇಳ್ದಂಗೆ. ಆಮೇಲೆ ನಾವಿಬ್ರದ್ದು ಔಟ್ಫಿಟ್ಸ್ ತೋರಿಸಿಲ್ಲ ಅಲ್ವಾ, ಸೊ ಅದಕ್ಕೆ ಇವಾಗ ಅದನ್ನು ತೋರಿಸ್ತೀವಿ. ನಂದು ಕೋಟ್ ಜೊತೆಗೆ ಇದೆ ಔಟ್ಫಿಟ್ಟು, ಯಾಕಂದರೆ ಇಲ್ಲೆಲ್ಲ ಓಪನ್ ಇದೆ, ನಮ್ಮ ಮಮ್ಮಿ ಬೀತಾರೆ ಅಂತ ಅಷ್ಟೇ. ಒಬ್ರೊಬ್ರದ್ದೇ ತೋರಿಸ್ತೀವಿ. ಓಕೆ. ಈ ಟಾಪ್ ನಾನು ತೊಗೊಂಡಿದ್ದು ಬರ್ಡೇಗೆ ಅಂತಾನೆ. ಈ ಜೀನ್ಸ್ ಬಂದು ನಾರ್ಮಲ್ ಆಗಿ ಇದು ನಮ್ಮ ಮಮ್ಮಿದು ಕೋಟು. ಆಮೇಲೆ ಚಪ್ಪಲಿ ದುಡಿಯೋ. ಆಮೇಲೆ ನಾನು ನಮ್ಮ ಅಕ್ಕ ಸೇಮ್ ವಾಚಿಂಗ್ ಆಲ್ರೆಡಿ ಅಂತ ತೋರಿಸಿದ್ದೆ. ಬಾಬಾ ಈ ಆಮೇಲೆ ಅಷ್ಟೇ ನಂದು ಔಟ್ಫಿಟ್ ಇದೆ ಇವತ್ತಿನ ಔಟ್ಫಿಟ್. ನೈಸ್. ನಮ್ಮ ಅಕ್ಕ ಔಟ್ಫಿಟ್. ಸೊ ಇದು ನನ್ನ ಔಟ್ಫಿಟ್. ನನ್ನ ತಂಗಿ ಮತ್ತು ಮಮ್ಮಿ ಬರ್ಡೇಗೆ ಅಂತ ತೊಗೊಂಡಿದ್ದು. ಇದು ನಾನು ಅಮೆಝಾನಲ್ಲಿ ತೊಗೊಂಡೆ. 500 to 600 rupees ಅಷ್ಟೇ. ಜಸ್ಟ್ ಮ್ಯಾಕ್ಸಿ ಡ್ರೆಸ್ ಮತ್ತು ನನ್ನ ತಂಗಿ ಕೊಡ್ಸಿರೋ ವಾಚ್ ವುಮೆನ್ಸ್ ಡೇಗೆ ಮತ್ತು ರಿಂಗ್ ಕೂಡ ಅವಳದೆ. ನಂದೇ ರಿಂಗ್ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಆಮೇಲೆ ಇದು ಇಯರಿಂಗ್ಸ್ ನಾವು ಎಲ್ಲ ತೊಗೊಂಡ್ರು. ಎಲ್ಲೋ ತೊಗೊಂಡ್ರಿ ಲಾಸ್ಟ್ ಟೈಮ್. ನನ್ನ ಹತ್ರನೂ ಸೇಮ್ ಇಯರಿಂಗ್ಸ್ ಇದೆ. ಚೈನಾಗೆ ಬರಲ್ಲ, ವಿಡಿಯೋ ಕಾಂಪ್ಲೆಕ್ಸಲ್ಲಿ ಹಾಂ, ವಿಡಿಯೋ ಕಾಂಪ್ಲೆಕ್ಸಲ್ಲಿ ತೊಗೊಂಡಿದ್ದು. ಮತ್ತು ಶೂಸ್ ಮತ್ತು ಈ ಬ್ಯಾಗ್ ತೊಗೊಂಡಿರ್ತೀನಿ. ಈ ಬ್ಯಾಗ್ ನಂದು, ಅವಳ ಬ್ಯಾಗ್ ನನ್ನ ಹತ್ರ ಇದೆ, ನನ್ನ ಬ್ಯಾಗ್ ಅವಳ ಹತ್ರ ಇದೆ. ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀವಿ. ಈ ಬ್ಯಾಗ್ ಸ್ವಲ್ಪ ಚೆನ್ನಾಗಿರುತ್ತೆ, ಪಾರ್ಟೀಸ್ಗೆಲ್ಲ. ಇನ್ನೊಂದು ವೈಟ್ ವರ್ಷನ್ ಐತಾ, ಅದು ತೊಗೊಂಡು ಹೋಗ್ತೀವಿ. ಅದನ್ನು ಕುಸುಮ ತೊಗೊಂಡು ಹೋಗಿದ್ದೆ ನನ್ನ ಬರ್ಡೇಗೆ. ಸೊ ದಿಸ್ ಇಸ್ ಆರ್ ಔಟ್ಫಿಟ್. ಮತ್ತು ಇವಾಗ ನಮ್ಮ ಮಮ್ಮಿ ಬರ್ಡೇ ಸೆಲೆಬ್ರೇಟ್ ಮಾಡ್ತೀವಿ. ಈವ್ನಿಂಗ್ ಹಂಗೆ 1 hour ಸ್ವಲ್ಪ ರೆಸ್ಟ್ ತೊಗೊಂಡು ಆಮೇಲೆ ಎಲ್ಲ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತೀವಿ. ಡೆಕೋರೇಷನ್ ಕೂಡ ರೆಕಾರ್ಡ್ ಮಾಡ್ತೀವಿ. ಸೊ 1 hour ಇಬ್ಬರು ಫುಲ್ಲು ಮಲ್ಕೊಂಡು ಸುಸ್ತಾಗಿದೆ. 1 hour ಮಲ್ಕೊಂಡು ಎದ್ದ ಮೇಲೆ ನಮ್ಮ ಅಕ್ಕ ಕಸ ಗುಡಿಸಿ ಎಲ್ಲ ಕೊಡ್ತಾಳೆ. ಆಮೇಲೆ ಅವಳಿಗೆ ಹೆಲ್ಪ್ ಮಾಡ್ತೀನಿ, ಅವ್ಳು ಡೆಕೋರೇಟ್ ಮಾಡ್ತೀನಿ ಎಲ್ಲ. ಸ್ವಲ್ಪ ಜೆಪ್ಟೋಲ್ ಶಾಪಿಂಗ್ ಮಾಡಬೇಕಾಗುತ್ತೆ, ಅದೆಲ್ಲ ಸೊ ಅದೆಲ್ಲ ತೊಗೊಂಡು ಮಾಡೋದು. ಆಮೇಲೆ ನಮ್ಮ ಮಮ್ಮಿ ಫ್ರೆಂಡ್ ಬರ್ತಾರೆ ಅಂತ, ಆಂಟಿ ಬೆಸ್ಟಿ. ಅಷ್ಟೇ. ಸೊ ಆಂಟೀಸ್ ಬರ್ತಾರೆ. ಬನ್ನಿ ಇವಾಗ ಹೋಗಿ. ನಂದು ಒಂದು ಹೇಳಿಲ್ಲ ಅಲ್ಲ, ನಂದು ಒಂದು ಓಲೆ ಬರ್ತಾ ಆಟೋಲಿ ಮುರಿದೋಯ್ತು. ತುಂಬ ಹಳೆ ಓಲೆ ಅದು. ತುಂಬ ದಿನ ಆಗಿತ್ತು ತೊಗೊಂಡೋದು ನಮ್ಮ ಅಕ್ಕ. ಅದು ಚೆನ್ನಾಗಿತ್ತು. ಇವಾಗ ಒಂದೇ ಒಂದು ಓಲೆ ಹಾಕ್ಕೊಂಡೇ ಇದ್ದೀನಿ, ಪರವಾಗಿಲ್ಲ. ತೊಗೊಂಡಿದ್ದು ಇದು 4 ನನಗೆ, ಮತ್ತು ಇದು 3 ನಮ್ಮ ಅಕ್ಕಂಗೆ. ನಮ್ಮ ಅಕ್ಕ ದೊಡ್ಡ ಡೈರಿ ಮಿಲ್ಕ್ ಬಿಡಿಸ್ತಾವಳೆ. ನೆನ್ನೆಯಿಂದ ತಿಂದಿಲ್ಲ, ಕಾಯ್ತಾ ಇದ್ದೀವಿ. ತಿಂದ್ಬಿಟ್ಲು. ಇಲ್ಲಿ ನಂದು ಒಳ್ಳೆ ನನ್ಗಳು ಕೊಡಲ್ಲ. ಬರ್ಡೇ ಗರ್ಲು ಎದ್ದುಬಿಟ್ಟು ಟೀ ಕುಡಿತಾರದು. ಟೀನೇ ಜೀವ. ಮ್ಯಾಮ್ ಮಕ್ಳು ಇಂಪಾರ್ಟೆಂಟ ಟೀನಾ? ಇಂಪಾರ್ಟೆಂಟ್ ಟೀ. ಸೊ ಇವಾಗ ನಮ್ಮ ಅಕ್ಕಂಗೆ ಚೇರ್ ಎತ್ಕೊಂಬ ಅಂತ ಕಳಿಸಿದ್ದೀನಿ. ಎತ್ಕೊಂಬ. ಮಲಗಿದ್ದು ಎದ್ದಿದ್ದಾಯಿತು. ಎದ್ಬಿಟ್ಟು ನನ್ನ ಮಕ್ಕ ತೊಳ್ಕೊಂಡು ಬೇರೆ ಡ್ರೆಸ್ ಹಾಕ್ಕೊಂಡೆ. ನಮ್ಮ ಅಕ್ಕ ಇನ್ನೂ ಅದೇ ಡ್ರೆಸ್ಸಲ್ಲಿ ಒಳ್ಳೆ. ಇವಾಗ ಅದೇ ಎಲ್ಲ ರೆಡಿ ಮಾಡಬೇಕು. ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಮ್ಮಮ್ಮ ರೀಲ್ಸ್ ಹೋಗಿರ್ತಾರಂತೆ. ಒಂದೇ ರೀಲ್ಸ್ 10 ಸಲ. ಅದು ಟೀ ಕುಡಿಯುವಾಗ ಫೋನ್ ಆ ಕಡೆ ಎತ್ಬಿಟ್ಟು ಎಂಜಾಯ್ ಮಾಡ್ತಾ ಇರ್ತಾರೆ. ಆಫ್ ಮಾಡೋಕ್ಕೂ ಬರ್ತಾ ಇಲ್ಲ, ಪಾಪ ಕಷ್ಟಪಡ್ತಾರೆ. ಆಫ್ ಆಯಿತು. ಎಲ್ಲ ಬರುತ್ತೆ. ಎಲ್ಲ ಬರ್ತದೆ, ಸಾರಿ. ಆಮೇಲೆ ಇವಾಗ ಎಲ್ಲ ರೆಡಿ ಮಾಡೋಣ ಬನ್ನಿ. ಅದಾದ್ಮೇಲೆ ಕೇಕ್ ಕಟ್ ಮಾಡೋಣ. ಆಮೇಲೆ ನಮ್ಮ ಅಕ್ಕ ರೆಡಿ ಆಗ್ತಾಳೆ. ಎಲ್ಲ ರೆಡಿ ಮಾಡಿದ್ಮೇಲೆ ಅಲ್ಲಿ ನೋಡಿ ನನಗೆ 91 years ಆಗಿದೆ. ಮತ್ತೆ ಅಲ್ಲಿ ಡೆಕೋರೇಷನ್ ಆಯಿತು. ಇನ್ನು ಬಲೂನ್ಸ್ ಎಲ್ಲ ಇಲ್ಲೇ ಇದೆ, ಅದೆಲ್ಲ ಹಾಕಬೇಕು. ಸೊ ಅಷ್ಟೇ. 91. ವಾಪಸ್ ಹೊಳ್ತಾಳೆ. ಮೇಲೆ ಎತ್ಕೊಂಡು ಹೋಗ್ತಾಳೆ ಚೇರ್ನ. ಓದ್ಲು
ವಾಪಸ್ ಬರ್ತಾಳೆ ನೋಡೋಣ ಇರಿ. ಮಮ್ಮಿ ಹಾಯ್ ಮಾಡಿ ಮಮ್ಮಿ. ಹಾಯ್ ಕುಸ್ಮ ಬಾ. ಏನಕ್ಕೆ ಕರೀತಾ ಇದ್ದಾರೆ ಅಂದರೆ ರೆಡಿ ಮಾಡೋಕ್ಕೆ, ಮೇಕಪ್ ಮಾಡೋಕ್ಕೆ. ನೀವು ಮಾಡೋಣ. ನಮ್ಮ ಮಗುಗೆ ಇಲ್ಲಿದೆ, ಮಗುನ ರೆಡಿ ಮಾಡೋಣ. ಬರ್ತಡೇ ಬ್ಯಾಗ್ ನಮ್ಮ ದೊಡ್ಡ ಮಗಳು ಕೊಡ್ಸಿದ್ದು. ಚಿಕ್ಕ ಮಗಳು ಈ ಸತಿ ಏನೂ ಕೊಡ್ಸಿಲ್ಲ. ನಾನು ಎವ್ರಿ ಇಯರ್ ಕೊಡ್ಸಿದ್ದೀನಿ, ಈ ವರ್ಷ ಕೊಡ್ಸಲ್ಲ. ಇದು ನೆಕ್ಸ್ಟ್ ಮಂತ್ ಕಮ್ಮಿ. ಇಲ್ಲ, ಬೇಡ. ಈ ಮಗುಗೆ ರೆಡಿ ಮಾಡೋಣ ಬನ್ನಿ. ಯಾವಾಗ ಆಯ್ 2 ಕೈಯಲ್ಲ ಆಯ್ ಕೆಳಗೂ ಆಯ್ ಮಗುಗೆ ರೆಡಿ ಮಾಡೋಣ ಬನ್ನಿ. ಮೇಡಮ್ ನಮ್ದೊಂದು ಟವಲ್ ಇತ್ತಲ್ಲ ಫಸ್ಟಿಗೆ ಮಾಯ್ಶ್ಚರೈಸರ್. ಇದು ನಮ್ದ ಮೇಡಮ್? ಇಲ್ಲ ನಿಮ್ದಾ? ನಂದದು ಸರ್ ನಮ್ದಲ್ಲಿ ಅಲ್ಲೇ ಐತೆ ನಮ್ದು. ಕೊಡಿ ಯಾವಾಗ ಹಿಂಗೆ ಅನ್ಕೊಳ್ಳಿ. ಏನು ಬೇಡ, ನೀಟಾಗಿ ಮುಖ ತೊಗೊಂಡಿದ್ಯಲ್ಲ ಸಾಕು. ಅಲ್ಲೇ ನೋಡಬಾರ್ದು, ನಮ್ಮ ಪಾಪ ಅಲ್ಲೇ ನೋಡುತ್ತೆ. ಇಲ್ಲಿ ಸ್ವಲ್ಪ ಜಾಸ್ತಿ ಹಾಕಿ. ಪಾಂಚ್ ಮೇಜರ್ ಜಾಸ್ತಿ ಹಾಕ್ಬೇಕಂತ ಹಾಕ್ಬಿಟ್ಟು. ಇಲ್ಲ, ಸ್ವಲ್ಪ ಶೈನಿಂಗ್ ಹೋಗಿ ಮಾಡಿ. ಪಾತ್ರೆ ಉಜ್ತಾರೆ. ಪಾತ್ರೆ ಉಜ್ಜೋದು ಮಿಸ್ ಮಾಡ್ಕೊತೀನಲ್ಲ ಅದಕ್ಕೆ. ಹಂಗೆ ಅನ್ಬೇಡ ಕಣೆ, ಬರೆದು ಹೋಗ್ಬಿಟ್ಟು ಕಷ್ಟಪಟ್ಟು ಹುಡುಕಿದ್ದೀವಿ. ಸೊ ಈ ಮಗುಗೆ ನೆಕ್ಸ್ಟು ಫೌಂಡೇಶನ್ನು. ಮಮ್ಮಿ ಅಂದ್ರು ಅಮ್ಮಗೆ ಅಕ್ಕಗೆ, ದೊಡ್ಡ ಅಕ್ಕಗೆ. ಏನಂದೆ ನಾನು? ಮಗುಗೆ ಅಂತೀಯ. ನೀನು ಕ್ಲಿಪ್ ಇಲ್ವಾ ಕೂಡ್ಲಿಗೆ ಹಾಕ್ಕೊಳ್ಳೋಕೆ? ಅವಳು ಇಸ್ಕೊಂಡು ಹೋಗ್ಬಿಟ್ಟು ಅಲ್ಲಿ ನೂರೇ ಬೇಬಿ ಥರ ಆಗ್ತೀಯಲ್ಲ. ನೀನು ಆರ್ಡರ್ ಮಾಡಿದ್ದು ಹೇಳ್ದ ರಮ್ಯಾ, ಒಬ್ಬಳೇ ಆರ್ಡರ್ ಮಾಡ್ಕೊಂಬಿಟ್ಟ. ಆಯ್ತು ಬಿಡಿ, ಸದ್ಯಕ್ಕೆ ಮಾಡೋದು ಫಸ್ಟ್. ಬಂದಿಲ್ಲ ಹೇಳು ಬಾ. ಸೊ ಇವಾಗ ಅಲ್ಲಿ ನಮ್ಮ ಅಕ್ಕ ಜೆಪ್ಟೋ ಅಲ್ಲಿ ಏನೇನು ಆರ್ಡರ್ ಮಾಡಿದ್ದಾಳೆ? ಹೋದ್ಸಲ ಬರ್ಡೇಗೆ ಫಾಂಟಾ ಮಾಡಿದ್ರೆ, ಅದಕ್ಕೆ ಸಲ ಸ್ಪ್ರೈಟ್ ಮಾಡಿದ್ದೀವಿ. ಮಧ್ಯಾಹ್ನ ಸ್ವಲ್ಪ ತಿಂದ್ರಲ್ಲ, ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ. ಅದಾದಮೇಲೆ ಡೈರಿ ಮಿಲ್ಕ್ ಚಾಕ್ಲೇಟ್ಸ್ ಮಾಡಿದ್ದೀನಿ ನಾನು 20 ರೂಪೀಸ್ಟು ಬಂದವರು ಕೊಡೋಕ್ಕೆ. ತುಂಬ ಜನ ಬರ್ತಾರಲ್ಲ, ಬರೀ ನಮ್ಮ ಮಮ್ಮಿ ಫ್ರೆಂಡ್ಸ್. ಆಮೇಲೆ ಅಷ್ಟೇನಾ? ಅಷ್ಟೇ. ಹಾಂ. ಸೊ ಬ್ಯಾಕ್ಗ್ರೌಂಡಲ್ಲಿ ಮಾಡಿದ್ವಿ. ಕೇಕಲ್ಲಿ ಆಲ್ರೆಡಿ ತಂದಿದ್ದೀವಿ ಅಲ್ವಾ? ಚಿಪ್ಸ್ ಎಲ್ಲ ಇದೆ, ಮತ್ತು ಮಧ್ಯಾಹ್ನ ಲಂಚ್ ಎಲ್ಲ ಇದೆ, ಅದನ್ನೇ ತಿನ್ಕೊಳ್ತೀವಿ. ನಮ್ಮ ಮಮ್ಮಿ ಅಡುಗೆನೇ ಮಾಡಲ್ಲ. ಬರ್ತಡೇ ದಿನ ಫುಲ್ ಫ್ರೀ. ಬೆಳಗ್ಗೆ ಆಚೆ, ಮಧ್ಯಾಹ್ನ ಆಚೆ, ರಾತ್ರಿ ಲೆಫ್ಟ್ ಓವರ್ಸ್. ಇಲ್ಲಾಂದರೆ ನನ್ನದು ದೋಸೆ. ಅಮ್ಮ ಇವ್ರಿಬ್ರು ನನ್ನ ನೆನ್ನೆ ಹಿಟ್ಟಿಗೆ ಅಂತೇಳು. ಅದೇ ಲೆಫ್ಟ್ ಓವರ್ಸ್ ತಿಂತೀವಿ. ಹಂಗೆಲ್ಲ ಇಲ್ಲ. ನಮ್ಮ ಸರಸ್ವತಿ ಯಾವಾಗೂ ಹೈ ಮಾಡ್ತಾರೆ, ಕ್ಯಾಮ್ರಾ ಆನ್ ಮಾಡಿ. ಹಾಂ, ನಂತರನೇ. ಆಮೇಲೆ ಅಷ್ಟೇ. ನೀನು ಕಣ್ಮುಚ್ಚು. ಐ ಶ್ಯಾಡೋ ಹಾಕಿದ್ದೀನಿ, ಶಿಮ್ಮರ್. ಆಮೇಲೆ ಪಿಂಕ್ ಕಲರ್ ಲಿಪ್ಸ್ಟಿಕ್ ಅಷ್ಟೇ. ಬೊಟ್ಟು ನಮ್ಮ ಮಮ್ಮಿ ಇಟ್ಕೊಂಡ್ಬಿಟ್ರು. ಇಲ್ಲಿ 2 ಕ್ಲಿಪ್ಸ್. ಓ ಅಲ್ವಾ, ಕಾಜಲ್ ಹಾಕಿಲ್ಲ. ಕಲರ್ ಬಲೂನ್ ಹಾಕಿದ್ದೀನಿ. ಇಲ್ಲಿ ಹ್ಯಾಪಿ ಬರ್ಡೇ. ಇಲ್ಲೆಲ್ಲ ನಮ್ಮ ಅಕ್ಕನೂ ಹೆಲ್ಪ್ ಮಾಡಿದ್ಲು. ಇದು ಬ್ಲೂ. ಇಲ್ಲೆಲ್ಲ ಬಲೂನ್ಸ್ ನಮ್ಮ ಮಮ್ಮಿಗೆ ಫೋಟೋ ಹಿಡಿಯೋಣ ಅಂತ. ಮತ್ತು ಬರ್ಡೇ ಗರ್ಲ್ಗೆ ಇದು. ಇಲ್ಲಿ ನಮ್ಮ ಮಮ್ಮಿ ಫುಲ್ ರೆಡಿಯಾಗಿ ಕೂತ್ಕೊಂಡಿದ್ದಾರೆ. ಅಲ್ಲಿ ನಮ್ಮ ಅಕ್ಕ ಜೆಪ್ಟೋ ಅಲ್ಲಿ ಸ್ಪ್ರೈಟ್ ಆರ್ಡರ್ ಮಾಡಿದ್ಲಂತೆ. ಕೋಕ್ ಬಂದಿದೆ, ಟೆನ್ಷನ್ ಆಗೋಳೆ ಅಷ್ಟೇ. ಇವಾಗ ಇಲ್ಲಿ ನಮ್ಮ ಮಮ್ಮಿಗೆ ಫೋಟೋಶೂಟ್ ನಮ್ಮ ಜನತಿ ಮಾಡಿದ್ಲೆ ಅಲ್ವಾ, ಅದೇ ಥರ ನಮ್ಮ ಮಮ್ಮಿಗೂ ಮಾಡೋಣ. ಇಲ್ಲಿ ಲೈಟ್ಸ್ ಎಲ್ಲ ಹಾಕಿ ನಮ್ಮ ಮಮ್ಮಿಗೆ ಫೋಟೋ ಹಿಡಿ. ಬೇಕು. ದುಪ್ಪಟ್ಟ ಇದೆ, ಇದು ಹಾಕೊಂಡಿದ್ದೀನಿ. ಮಿಸ್ ವರ್ಲ್ಡ್ ಥರ ಕರಿಬೇಕಾಗಿದೆ. ಹೇಮ ನಿಮ್ಮ ಹ್ಯಾಪಿ ಬರ್ಡೇ ಅಮ್ಮ ಅಂತ ಇದೆ. You put down the phone, you've nowhere to go.
ಕೊಟ್ಟಿದ್ದ ಅವನು. ಇದೆಲ್ಲ ಅದಾದ್ಮೇಲೆ ಫಸ್ಟ್ ಅದನ್ನ ಮಾಡ್ಬಿಡಿ. ಹಚ್ಚೋಣ ಅದನ್ನ ಮಾ ಇರ್ಮ ಒಂದ್ ನಿಮಿಷ ಜ್ಯೂಸ್ ಬಾಟ್ಲ್ ಬಂದಿಲ್ಲ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಬರ್ಡೇ ಇದೆಲ್ಲ ಅನ್ಸ್ಬೇಕಾ? 5 ಅನ್ಸ್ ವಯಸ್ಸು ಗೊತ್ತಾಗ್ಬಾರ್ದ ನಾನು. ವಿಶ್ ಮಾಡ್ಕೊ. ಏನಾದ್ರು ಬೇಡ್ಕೊ, ಏನಾದ್ರು ಆಗ್ಬೇಕು ಅಂತ ಮನ್ಸಲ್ಲಿ. ಜೋರಾಗಿ ಬೇಡ. ಇಲ್ಲ ಜೋರಾಗಿ ಬೇಡ. ಆಯ್ತಾ? ಉಫನ್ನು ಊದ್ಬೋದಾ? ಬೇಡ ಹಂಗೆ ಊದೋದ್ ಬೇಡ. ಹ್ಞೂ ಆಯ್ತು, ಊದೋದು ಬೇಡ ಅಂತೆ. ಇದೇ ಸಂಸ್ಕೃತಿ ಅಲ್ವಾ? ಆಯ್ತು, ಕಟ್ ಮಾಡು ಕೇಕ್. ಸ್ವಲ್ಪ ತಗೊಂಡ್ಬರ್ತೀನಿ. ಬಾ ರಮ್ಯಾ. ಕಟ್ ಮಾಡು. ಫಸ್ಟ್ ಕಟ್ ಮಾಡು. ಪಕ್ಕದಲ್ಲಿ ಚಿಕ್ಕ ಹುಡುಗಿನ. ಅವಳು ನೀನು ಕಟ್ ಮಾಡ್ರಿ. ಬೆಸ್ಟಿ, ಬೆಸ್ಟಿನಾ? ನಮ್ಮ ಮಮ್ಮಿಗೆ ಬೆಸ್ಟಿ, ಇವಾಗ ಚಿಕ್ಕ ಬೆಸ್ಟಿ ಅಲ್ಲ? ಚಿಕ್ಕ ಬೆಸ್ಟಿ ಅಂತ. ನೀವೇ ತೆಗಿ ಫೋಟೋಸ್. ಸ್ಯಾನಿಟೈಸೇಷನ್ ಎಲ್ಲ ಗಿಫ್ಟು ಆಲ್ರೆಡಿ ಯೂಸ್ ಮಾಡ್ತವ್ರೆ, ಸುಮ್ಮನೆ ಇಸ್ಕೊಂತಾರದು. ಯೂಸ್ ಮಾಡಿದ್ದು ನಾನು. ಆಯ್ತು ಇವಾಗ ಇಷ್ಟ ಆಯ್ತು. ಆಂಟಿ ಕಾಮ್ ಆಗೋರೆ. ಆಯ್ತು. ಇವಾಗ ಹೆಂಗ ಅನ್ಸ್ತು ಬರ್ಡೇ ಯಾರ್ ಗರ್ಲ್ಗೆ? ಆಯ್ತು ಆಂಟಿ ಕಾಮ್ ಆಗೋರೆ. ಅಮ್ಮ ನನ್ನ ಆಂಟಿ ಅಂತ ಇದೆಯಾ? ಓ ಸರಿ, ಓಕೆ. ಇವಾಗ ಬರ್ಡೇ ಗರ್ಲ್ಗೆ ಬರ್ಡೇ ಹೆಂಗ ಅನ್ಸ್ತು? ಬರ್ಡೇ ಗರ್ಲಿಂದ ಬಿಚ್ತಾನೇ ಇಲ್ಲ. ನಮ್ಮ ಬರ್ಡೇಗಳ್ದು ಏನಂತಾರೆ ನನಗೆ ನಮ್ಮ ಮಕ್ಕಳು ಇಬ್ರು ನನಗೆ ಬರ್ಡೇ ಮಾಡಿದ್ರು. ನಂಗೆ ತುಂಬಾ 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 ಖುಷಿ ಆಯ್ತು. ಸೊ ಇಷ್ಟ ಆಯ್ತು. ಬರ್ಡೇ ಹೆಂಗಿತ್ತು ಅಂತ ಕೇಳೋಣ. ಬರ್ಡೇ ತುಂಬ ಚೆನ್ನಾಗಿ ಮಾಡಿದ್ರು. ಮಧ್ಯಾಹ್ನ ಹೋಟೆಲ್ ಕರ್ಕೊಂಡು ಹೋಗಿದ್ರಿ, ಅಲ್ಲಿ ಊಟ ಮಾಡಿದ್ವಿ. ತಿರ್ಗಿ ಬಂದು ಸಾಯಂಕಾಲ ಮನೇಲೆಲ್ಲ ಅರೇಂಜ್ ಮಾಡಿದ್ರು. ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿತ್ತು. ಎಲ್ಲ ನಮ್ಮ ದೊಡ್ಡ ಪಾಪುನೇ, ನಮ್ಮ ದೊಡ್ಡ ಮಗಳೇ ಎಲ್ಲ ಖರ್ಚು ಮಾಡಿದ್ದು, ಅವಳೇ ಮಾಡಿದ್ದು. ನನಗೆ ನಾನು ದುಡಿತಾ ಇಲ್ಲ ಅಂತ ಅವ್ರೆ. ಬ್ಯಾಂಕ್ ತೋರಿಸ್ಬೇಕು. ನಮ್ಮ ಮಮ್ಮಿ ನೋಡಿ ನನಗೆ ದುಡಿತಾ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಏನಿಲ್ಲ ಅದ್ರಲ್ಲ. ಹ್ಯಾಂಡ್ ಬ್ಯಾಗ್ ಕೊಡ್ಸಿದ್ರು. ನಮ್ಮ ಚಿಕ್ಕವಳು ವಾಚ್ ಕೊಡ್ಸಿದ್ದಾಳೆ ನೋಡಿ. ಗುಡ್ ಗರ್ಲ್. ಇಬ್ರು ನನಗೆ ಗಿಫ್ಟ್ ಕೊಟ್ಟರು. ಮತ್ತೆ ನನ್ನ ಫ್ರೆಂಡ್ ಬಂದಿದ್ಲು ಅನಿತಾ ಅಂತ. ಅವಳು ನನ್ನ ಬೆಸ್ಟಿ ಫ್ರೆಂಡು. 24 ಇಯರ್ಸಿಂದ ಪರಿಚಯ ನಾವು. ಅನಿತಾ ಅಂತ ಗೊತ್ತಾಗ್ಲಿಲ್ಲ. ಥ್ಯಾಂಕ್ಸ್ ಕುಸುಮಾ ಫಾರ್ ಅರೇಂಜ್ಮೆಂಟ್ ಫಾರ್ ಮೈ ಬರ್ಡೇ. ಓ ಮೈ ಗಾಡ್. ಮಗು ಚಿಕ್ಕದು. ಮಗುಗೆ ಇವಾಗ ಎಷ್ಟು ಏಜು? 39 ಕಂಪ್ಲೀಟ್, 40 ರನ್ನಿಂಗ್ ನಾವು. 40 ರನ್ನಿಂಗ್. ಯಾಕಂದ್ರೆ ಏಜ್ ಹೇಳ್ಕೊಂಡ್ರೆ ನಮ್ಗೆ ದಿಷ್ಟಿ ಆಗ್ಬಿಡುತ್ತೆ. 27 ಇಯರ್ಸ್ ಮಗಳಿದ್ದಾಳೆ. ಯೋಚನೆ ಮಾಡಿ ಇಷ್ಟು ಏಜ್ ಆಗಿದೆ. ಬೇಗ ಮದುವೆ ಆಯ್ತು. 15 ವರ್ಷಕ್ಕೆ ಮದುವೆ ಆಯ್ತು. ಇವ್ರು ಗೊತ್ತಿಲ್ಲ. ಇವ್ರು ಸುಳ್ಳು ಹೇಳ್ತಾರೆ. ಒಂದು 15 ವರ್ಷ ಇದ್ದಾಗ ಇವಳು ಹುಟ್ಟಿದ್ದು. 15 ವರ್ಷ ಪ್ಲಸ್ 20 ಮ್ಯಾರೇಜ್ ಕೇಸ್ ಹಾಕೋಣ ಫ್ಯಾಮಿಲಿ ಮೇಲೆ. ಸುಮ್ಮನೆ ಸುಳ್ಳು ಅದ. 15 ಇಯರ್ಸ್ ಬರೀ ಸುಳ್ಳು. ಇವ್ರು ಗೊತ್ತಿಲ್ಲ, ಹುಟ್ಟಿರ್ಲಿಲ್ಲ ಬಿಡಿ. ಇವಾಗ ನಮ್ಮ ಮಮ್ಮಿಗೆ 51 ಇಯರ್ಸ್, ನನಗೆ 19 ಇಯರ್ಸ್. ಮುಗೀತಲ್ಲಿಗೆ ನಮ್ಮ ಅಕ್ಕನಿಗೆ 27 ಅಷ್ಟೇ. ನೀನ್ ಚಿಕ್ಕವಳು. ಮಮ್ಮಿ ಆಯ್ತು ಗೈಸ್, ನನಗೆ 11 ಇಯರ್ಸ್ ಇವಾಗ. ನನ್ಗೆ 20. ಹೆಣ್ಮಕ್ಳು ಏಜ್ ಹೇಳ್ಕೊಂಡ್ರೆ ಆಯುಷ್ ಕಡಿಮೆ, ಅದಕ್ಕೆ ಹೇಳೋದಿಲ್ಲ. ಓಕೆ ಗೈಸ್, ಇವಾಗ ನೋಡಿ ನನಗೆ 11 ಇಯರ್ಸ್, ನಮ್ಮ ಅಕ್ಕನಿಗೆ 20 ಇಯರ್ಸ್, ನಮ್ಮ ಅಮ್ಮಂಗೆ 40 ಇಯರ್ಸ್. 39. ಮುಗೀತು. ಓಕೆ, ಸೊ ಇವಾಗ ಅದೆಲ್ಲ ಜೋಕ್ಸ್ ಎಲ್ಲ ಬೇಡ. ನೀವ್ ಹೇಳಿ, ನಾನು ಅಷ್ಟು 50 ಏಜ್ ಅಂತ ಕಾಣಿಸ್ತೀನ? ಇಲ್ಲ ತಾನೆ? ಕಮೆಂಟ್ ಮಾಡಿ ಹೇಳಿ ಗೈಸ್. ನಮ್ಮ
ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಆಯಿತು. ನಮ್ಮ ಮಮ್ಮಿ ಬರ್ಡೇ ಎಲ್ಲ ಮುಗೀತು. ಇವಾಗ ಟೈಮ್ 10 o'clock ಆಗ್ತಾ ಇದೆ. ಅದಾದಮೇಲೆ ಇವಾಗ ಬೆಳಗ್ಗೆ ಹೋಟೆಲ್ಗೆ ಹೋಗಿದ್ರಿ, ನೀವು ಆಲ್ರೆಡಿ ನೋಡಿರ್ತೀರಾ. ಅದಾದ್ಮೇಲೆ ಇವಾಗ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ತಿಂದು ಎಲ್ಲ ಮುಗೀತು. ಇವಾಗ ನೈಟ್ ಊಟ ಮಾಡಿಬಿಟ್ಟು ಮಲ್ಕೊಳ್ಳೋದು ಅಷ್ಟೇ. ಸೊ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಮತ್ತು ನಮ್ಮಿಬ್ರದ್ದು ಬೇರೆ ಬೇರೆ ಚಾನಲ್ ಇದೆ. ಡಾರ್ಕ್ ಉಸ್ಮಾನ್ ನನ್ನ ತಂಗಿದು, ಪಾಪ್ ಮಾಡ್ತೀನಿ. ನಾವು ಪಾಪ್ ಮಾಡ್ತೀವಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಕಾಂಟೆಂಟ್ ಇಷ್ಟ ಆದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಸ್. ನಮ್ಮ ಮಮ್ಮಿ ಜೊತೆ ಬೇರೆ ವಿಡಿಯೋ ಬೇಕಾ ಅಂದ್ರೆ ಕಮೆಂಟ್ ಮಾಡಿ ಹೇಳಿ. ಬಾಯ್ ಗೈಸ್. ಹೇಳಿ. ನಮ್ಮಮ್ಮ ಬಾಯ್ ಬಾಯ್ ಅಂತ ಇದ್ದಾರೆ. ಸರಿ, ಬಾಯ್.